ಕೇರಳದಲ್ಲಿ ಬಸ್ಸಲ್ಲಿ ಪ್ರಯಾಣ ಮಾಡುತ್ತಿದ್ದ ಯುವತಿ ತನ್ನ ಪಕ್ಕದಲ್ಲಿರುವ ವ್ಯಕ್ತಿ ಲೈಂಗಿಕ ಪ್ರವರ್ತನ ಮಾಡ್ತಾ ಇದ್ದಾನೆ, ನೀವೇ ನೋಡಿ ಎಂದು ಸೆಲ್ಫಿ ವಿಡಿಯೋ ಮಾಡಿದ್ಲು. ವಾಸ್ತವಿಕವಾಗಿ ಆ ಲೇಡಿ ಮಾಡುತ್ತಿರುವ ವಿಡಿಯೋ ವಿಷಯ ಕೂಡ ಆ ವ್ಯಕ್ತಿಗೆ ಗೊತ್ತಿರಲಿಲ್ಲ. ಆದ್ರೆ 3 ದಿನಗಳ ನಂತರ ಆ ವಿಡಿಯೋ ವೈರಲ್ ಆಗಿ ಹೋಯ್ತು. ನಂತರ ಕೇರಳದಿಂದ ಇಡೀ ದೇಶದ ತುಂಬೆಲ್ಲ ವೈರಲ್ ಆಯ್ತು. ಕೆಲವು ಜನರು ಈ ಗಂಡಸರು ಇಷ್ಟೇ ಅಂದ್ರು, ಆ ನೀಚನ ಮೇಲೆ 100 ಕೇಸ್ ಹಾಕಿ ಒಳಗಡೆ ಹಾಕಿ ಅಂದ್ರು. ಆದ್ರೆ ನೋಡಿದ್ದೆಲ್ಲ ನಿಜವಲ್ಲ ಅಂತ ಆ ನಂತರ ಗೊತ್ತಾಗಿದೆ. ತನ್ನ ಸ್ನೇಹಿತರು, ಕುಟುಂಬದ ಸದಸ್ಯರು ಎಲ್ಲರೂ ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ ಅನ್ನೋ ಭಯದಿಂದ, ಅವಮಾನದಿಂದ ಆ ಯುವಕ ಆತ್ಮಹತ್ಯೆ ಮಾಡಿಕೊಳ್ತಾನೆ. ಆತನ ಹೆಸರು ದೀಪಕ್ ಕೋಜಿಕೋಡ್ನ ಗೋವಿಂದಪುರಂನವರು. ಆದ್ರೆ ತನ್ನ ವಿಡಿಯೋಗೋಸ್ಕರ ಸಿಂಚಿತಾ ಮುಸ್ತಫ ಬೇಕಂತಾನೆ ಮಾಡಿದಾಳೆ, ಆತನ ಮರಣಕ್ಕೆ ಕಾರಣವಾಗಿದ್ದಾಳೆ ಎಂದು ಸೋಷಿಯಲ್ ಮೀಡಿಯಾ ಮುಂದೆ ಇತರೆ ಸಂಘಗಳು ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. 35 ವರ್ಷದ ಸಿಂಚಿತಾ ಮುಸ್ತಫ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್. ಇವಳು ಇಂಡಿಯನ್ ಮುಸ್ಲಿಂ ಲೀಗ್ ಮೆಂಬರ್ ಕೂಡ ಹೌದು. ಇವಳು ಯಾವಾಗ್ಲೂ ವಿಡಿಯೋ ಮಾಡಿಕೊಂಡೇ ಇರ್ತಾಳೆ. ಆದ್ರೆ ಸ್ವಂತ ಪಾರ್ಟಿಯವರೇ ಇವಳಿಗೆ ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇದ್ರು. ಬುರ್ಕಾ ಹಾಕಿಕೊಳ್ಳದೆ ಇವಳು ನೀತಿಕತೆ ಹೇಳ್ತಾಳೆ ಅಂತ ಅವಳ ಮೇಲೆಯೇ ಕೆಟ್ಟ ಕಮೆಂಟ್ ಅನ್ನು ಮಾಡ್ತಾ ಇದ್ರು. ಜನವರಿ 16ನೇ ದಿನ ಸಿಂಚಿತಾ ಪಯ್ಯನ್ನೂರ್ ರೈಲ್ವೆ ಸ್ಟೇಷನ್ ನಿಂದ ಬಸ್ ಸ್ಟ್ಯಾಂಡ್ ಗೆ ಹೋಗುವುದಕ್ಕೆ ಪ್ರೈವೇಟ್ ಬಸ್ ಹತ್ತಾಳೆ. ಬಸ್ ಸ್ವಲ್ಪ ಜನಜಂಗುಳಿಯಿಂದ ಕೂಡಿತ್ತು. ನಿಂತು ಪ್ರಯಾಣ ಮಾಡುವ ಪ್ರಯಾಣಿಕರು ಕೂಡ ಇದ್ದಾರೆ. ಆದ್ರೆ ಸಿಂಚಿತಾ ಮುಂದೆ ಫೋನ್ ಹಿಡಿದುಕೊಂಡು ವಿಡಿಯೋ ರೆಕಾರ್ಡ್ ಮಾಡುವುದು ಸ್ಟಾರ್ಟ್ ಮಾಡ್ತಾಳೆ. ಅವಳ ಪಕ್ಕದಲ್ಲಿರುವ 42 ವಯಸ್ಸಿನ ದೀಪಕ್ ಅವಳು ಮಾಡುತ್ತಿರುವ ವಿಡಿಯೋ ವಿಷಯ ಕೂಡ ನೋಡಿಲ್ಲ, ಅದನ್ನು ಗಮನಿಸಿಯೂ ಇಲ್ಲ. ಆದ್ರೆ ದೀಪಕ್ ಅವರನ್ನು ಟಾರ್ಗೆಟ್ ಮಾಡಿದಾಳೆ. ತನಗೇನೋ ಬಸ್ಸಲ್ಲಿ ಏನೋ ಆಗಿ ಹೋಗುತ್ತೆ ಅನ್ನುವ ರೀತಿಯಲ್ಲಿ ಲೋಕಕ್ಕೆ ಗೊತ್ತಾಗ್ಲಿ, ವ್ಯೂಸ್ ಜಾಸ್ತಿ ಬರ್ಲಿ, ಲೈಕ್ ಬರ್ಲಿ, ಫಾಲೋವರ್ಸ್ ಕೂಡ ಹೆಚ್ಚಾಗ್ಲಿ, 4 ಕಾಸು ಮಾಡಿದ್ರಾಯ್ತು ಎಂದು ಗಂಡಸರನ್ನು ಟಾರ್ಗೆಟ್ ಮಾಡಿದ್ದಾಳೆ ಈ ಸಿಂಚಿತಾ ಮುಸ್ತಫ. ಆದ್ರೆ ಆ ವಿಡಿಯೋ ಮಾಡುವ ಸಮಯದಲ್ಲಿ ತನ್ನ ಬ್ರೆಸ್ಟ್ಗೆ ಆತನ ಕೈ ತಗುಲಿದೆ, ಆತನ ಮೊಳಕೈ ತಾಗುತ್ತಿದೆ ಅಂತ ಗೊತ್ತಿದ್ರು ಕೂಡ ಇನ್ನೂ ದೀಪಕ್ರ ಸಮೀಪ ಹೋಗಿದ್ದಾಳೆ. ನೋಡಿ ವೀಕ್ಷಕರೇ, ನನ್ನ ಬ್ರೆಸ್ಟ್ಗೆ ತನ್ನ ಕೈಯನ್ನು ತಾಗಿಸ್ತಾ ಇದ್ದಾನೆ ಎಂದು ಕ್ಲೋಸ್ ಆಗಿ ವಿಡಿಯೋ ಕೂಡ ಮಾಡಿದ್ದಾಳೆ. ನಿಜ ಏನು ಅಂದ್ರೆ ಅವಳಿಗೆ ಇಷ್ಟವಾಗಿಲ್ಲ, ಇರಿಸು ಮುರುಸಾದ್ರೆ ದೂರ ಸರಿದುಕೊಳ್ಬಹುದು, ಇಲ್ಲವಾದ್ರೆ ಆತನಿಗೆ ವಾರ್ನಿಂಗ್ ಕೊಟ್ಟು ದೂರ ಸರಿದು ನಿಂತುಕೊಳ್ಳಿ ಎಂದು ಹೇಳಬಹುದಾಗಿತ್ತು. ಇನ್ನೊಂದು ಹೇಳೋಕೆ ನಾಚಿಕೆ ಆಗುತ್ತೆ ಅನ್ನೋದಾದ್ರೆ ವಿಡಿಯೋವನ್ನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ರೆ ಅವನನ್ನು ಕರೆಯಿಸಿ ವಿಚಾರಿಸ್ತಾ ಇದ್ರು, ನಿಜ ಏನು ಅನ್ನೋದು ತಿಳಿತಾ ಇತ್ತು. ಆದ್ರೆ ಅವಳು ಹಾಗೆ ಮಾಡಿಲ್ಲ. ತಾನು ಮಾಡಿದ ವಿಡಿಯೋವನ್ನು 3 ದಿನಗಳ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದಾಳೆ ಈ ಸಿಂಚಿತಾ ಮುಸ್ತಫ. ಅಷ್ಟೇ, ಅದು ವೈರಲ್ ಆಯ್ತು. ಆ ವಿಡಿಯೋ ದೊಡ್ಡ ಚರ್ಚೆಗೆ ಗ್ರಾಸವಾಯ್ತು. ಅದರಲ್ಲಿ ಲೈಂಗಿಕ ಕಿರುಕುಳ ಎಲ್ಲಿ ಆಗಿದೆ, ಆತನನ್ನು ನಿನ್ನ ನೋಡಿಯೇ ಇಲ್ಲ, ಸ್ವಲ್ಪವಾದ್ರೂ ಒಂದು ಸ್ಟೆಪ್ ಕೂಡ ಹಿಂದಕ್ಕೆ ಸರಿದಿಲ್ಲ, ನೀನೇ ಆತನ ಸಮೀಪ ಹೋಗಿದೆಯಾ ಎಂದು ಕಮೆಂಟ್ ಮಾಡಿದ್ರು. ಆದ್ರೆ ಅವಳ ಪಾರ್ಟಿಯ ಮುಸ್ಲಿಂ ಲೀಗ್ ಸಂಘದವರು ಮಾಡಿದ್ದು ಸರಿಯಾಗಿದೆ, ಆತನನ್ನು ಜೈಲಿಗೆ ಹಾಕ್ಬೇಕು, ಆತನು ದೊಡ್ಡ ರಾಕ್ಷಸ, ಕಾಮುಕ ಅನ್ನುವ ರೇಂಜ್ಗೆ ಕಮೆಂಟ್ ಮಾಡಿದ್ರು. ಆ ವಿಡಿಯೋ ಒಂದು ದಿನ ದೀಪಕ್ ರವರು ನೋಡ್ತಾರೆ. ಎಂತಹ ಮನೋವೇದನಕ್ಕೆ ಗುರಿಯಾದ ಅಂದ್ರೆ ತನ್ನ ಮನೆಯಲ್ಲಿ ಆತನೊಬ್ಬನೇ ಕೆಲಸ ಮಾಡುವುದು, ತನ್ನ ಕುಟುಂಬವೆಲ್ಲ ಆತನನ್ನು ಆಧಾರವಾಗಿ ಇಟ್ಟುಕೊಂಡಿತ್ತು. ಆದ್ರೆ ಕೆಲಸಕ್ಕೆ ಹೋದ ನಂತರ ಮತ್ತು ಹೊರಗಿನವರಿಗೆ ಮುಖ ತೋರಿಸಲಾಗದೆ ಮಾನಸಿಕವಾಗಿ ಕುಗ್ಗಿ ಹೋಗಿರ್ತಾನೆ. ಸುಮಿತಾ ಅನ್ನೋ ಮಹಿಳೆ ಮಾಡಿರುವ ಲಫಂಗ ಕೆಲಸಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿರ್ತಾನೆ. ಜನವರಿ 18ನೇ ತಾರೀಕು ರವಿವಾರ ಕುಟುಂಬಸ್ಥರು ರೂಮ್ ಒಳಗಡೆ ಮಲಗಿರುವ ದೀಪಕ್ನನ್ನು ಎಬ್ಬಿಸಲು ಟ್ರೈ ಮಾಡ್ತಾರೆ. ಬಾಗಿಲನ್ನು ಮುರಿದು ಒಳಗಡೆ ನೋಡಿದಾಗ ತನ್ನ ರೂಮ್ ನಲ್ಲಿರುವ ಫ್ಯಾನ್ಗೆ ನೇಣು ಹಾಕಿಕೊಂಡಿರುವುದು ಗೊತ್ತಾಗುತ್ತೆ. ನಂತರ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಸತ್ತು ಹೋಗಿದ್ದಾನೆ ಎಂದು ಡಾಕ್ಟರ್ ಹೇಳ್ತಾರೆ. ಈ ಘಟನೆ ಕೇರಳ ತುಂಬಾ ಅಲ್ಲೋಲ ಕಲ್ಲೋಲ ವಾತಾವರಣ ಸೃಷ್ಟಿಸಿದೆ. ತನ್ನ ಆತ್ಮಹತ್ಯೆ ಮುಂಚೆ ಡೆತ್ ನೋಟ್ ಕೂಡ ಬರೆದಿರ್ತಾನೆ. ನಾನು ಯಾವ ತಪ್ಪನ್ನು ಮಾಡಿಲ್ಲ, ಅವಳನ್ನು ನಾನು ನೋಡಿಯೇ ಇಲ್ಲ, ನಾನು ಪ್ರತಿದಿನ ಬಸ್ಸಲ್ಲಿ ಹೋಗ್ತೇನೆ, ನನಗೆ ಹೆಣ್ಣು ಮಕ್ಕಳೆಂದ್ರೆ ಗೌರವ, ತಪ್ಪು ಮಾಡುವ ವ್ಯಕ್ತಿಯೇ ನಾನಲ್ಲ ಎಂದು, ಯಾರಾದರೂ ತಪ್ಪು ಮಾಡಿದ್ರು ಕೂಡ ಕ್ಷಮಿಸುತ್ತೇನೆ, ಆದ್ರೆ ನನ್ನನ್ನು ಅನ್ಯಾಯವಾಗಿ ನಿಂದಿಸಿದ್ದಾಳೆ, ಆ ಅವಮಾನವನ್ನು ತಡೆದುಕೊಳ್ಳಲು ಆಗುತ್ತಿಲ್ಲ ಎಂದು ಬರೆದಿದ್ದ. ಅವಳಿಗೆ ಕಂಟೆಂಟ್ಗೋಸ್ಕರ ಒಬ್ಬ ಅಮಾಯಕನನ್ನು ಪ್ರಾಣ ಹೋಗುತ್ತೆ ಮತ್ತು ಜನ ಕೂಡ ಊಹೆ ಮಾಡಿರಲಿಲ್ಲ. ಆದ್ರೆ ದೀಪಕ್ ತಂದೆ ತಾಯಿಯವರು ಕೇಸ್ ಮಾಡ್ತಾರೆ. ಆನಂತರ ಸಿಂಚಿತಾಳಿಗೆ ಈ ವಿಷಯ ಗೊತ್ತಾಗಿದೆ. ದೀಪಕ್ ಸತ್ತು ಹೋಗಿದ್ದಾನೆಂದು ನ್ಯೂಸ್ ಅಲ್ಲಿ ಬರ್ತಿದ್ದಂತೆ ಮನೆಯಿಂದ ಪರಾರಿಯಾಗಿದ್ದಾಳೆ. ಆದ್ರೆ ಅವಳು ತಪ್ಪು ಮಾಡಿಲ್ಲವೆಂದಾದ್ರೆ ಪೊಲೀಸರಿಗೆ ಆಧಾರಗಳು ಕೊಟ್ಟು ಹೋರಾಡಬಹುದಾಗಿತ್ತು. ಆದ್ರೆ ಸಿಂಚಿತಾ ಪರಾರಿಯಾಗಿದ್ದಾಳೆ. ಗಂಡಸರ ಹಕ್ಕುಗಳಿಗೂ ಪುರುಷರ ಕಮಿಷನ್ ಕೂಡ ಏರ್ಪಾಟ್ ಮಾಡ್ಲಿ, ಇಲ್ಲವಾದ್ರೆ ನಾವು ಬದುಕುವುದಿಲ್ಲ, ಹೆಣ್ಣು ಮಕ್ಕಳೇ ಹತ್ಯೆ ಮಾಡಿ ಗಂಡಸರ ಮೇಲೆ ತೂರ್ತಾ ಇದ್ದಾರೆ. ಇವಳು ಮುಸ್ಲಿಂ ಲೀಗ್ ಪಾರ್ಟಿಯ ಪ್ರಮೋಟರ್ ಕೂಡ ಹೌದು. ವಿಡಿಯೋ ಮಾಡ್ತಾ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿದ್ದಾಳೆ. ಈ ಹಿಂದೆ ಅವಳು ಗ್ರಾಮ ಪಂಚಾಯತಿ ವಾರ್ಡ್ ನ ಮೆಂಬರ್ ಕೂಡ ಆಗಿದ್ಲು. ಓದಿದ್ದಾಳೆ ಕೂಡ. ವಿಡಿಯೋವನ್ನು ಪರಿಶೀಲನೆ ಮಾಡಿ ಪೊಲೀಸರು
ಸಿಂಚಿತಾ ಎಲ್ಲಾ ವ್ಯವಹಾರಗಳನ್ನು ಬಯಲಿಗಿಳಿದಿದ್ದಾರೆ. ಅವಳಿಗೆ ಬೇಲ್ ಕೊಡಬಾರದೆಂದು ಕೋರ್ಟ್ ಅಲ್ಲಿ ರಿಮ್ಯಾಂಡ್ ರಿಪೋರ್ಟ್ ಕೂಡ ದಾಖಲು ಮಾಡಿದ್ದಾರೆ. ಸಿಂಚಿತಾ ಮೇಲೆ ದೀಪಕ್ ಆತ್ಮಹತ್ಯೆ ಕಾರಣ ಆಗಿದ್ದರಿಂದ ತಪ್ಪಾಗಿ ಲೈಂಗಿಕ ಪ್ರವರ್ತನ ಮಾಡಲಾಗಿದೆ ಎನ್ನುವ ಕೇಸ್ ನಮೂದಾಗಿದೆ. ಸಿಂಚಿತಾಳಿಗೆ ಬೇಲ್ ಕೊಡಬಾರದು, ಅವಳು ಹೊರಗೆ ಬರಬಾರದು, ವಿಡಿಯೋ ತೆಗೆಯಬಾರದು, ಇನ್ನಷ್ಟು ಮಂದಿಗೆ ಸಾವಿಗೆ ಕಾರಣವಾಗಬಹುದು. ಇಲ್ವಾದ್ರೆ ಅವಳಿಗೆ ಬೇಲ್ ಕೊಟ್ರೆ ಬೇರೆ ನಮ್ಮ ಮಕ್ಕಳು ಕೂಡ ಅದನ್ನು ಅವಕಾಶವಾಗಿ ತೆಗೆದುಕೊಂಡು ತಪ್ಪಿನ ಪದ್ಧತಿಗೆ ದಾರಿ ಮಾಡುತ್ತದೆ. ಇದೇ ತರ ವಿಡಿಯೋ ಮಾಡಿಕೊಂಡು ಹೋದ್ರೆ ಯಾವುದು ಸತ್ಯವೋ ಯಾವುದು ತಪ್ಪೋ ಅನ್ನೋ ಪರಿಸ್ಥಿತಿ ಬರುತ್ತೆ. ಇವಾಗ ಸಿಂಚಿತಾ ವಿಡಿಯೋದಲ್ಲಿ ಕೂಡ ಇದೇ ಇದೆ. ಅದಕ್ಕಾಗಿ ಅವಳಿಗೆ ಬೇಲ್ ಕೊಡಬಾರದು ಎಂದು ಪೊಲೀಸರು ಕೇಳಿಕೊಂಡಿದ್ದಾರೆ. ನಾವು ಇದನ್ನು ಇನ್ನು ವಿಶ್ಲೇಷಣಾತ್ಮಕವಾಗಿ ವಿಚಾರಣೆ ಮಾಡ್ತೇವೆ ಎಂದು ಹೇಳಿದ್ದಾರೆ. ಅವಳೇ ತಪ್ಪಾಗಿ ವಿಡಿಯೋ ಮಾಡಿದ್ದಾಳೆ, ಅವಳ ಉದ್ದೇಶ ಕೂಡ ಬೇರೆ ಇದೆ, ನೈತಿಕತೆ ಇಲ್ಲದೆ ವಿಡಿಯೋ ಮಾಡಿದ್ದಾಳೆ ಎಂದು ರಿಪೋರ್ಟ್ ಅಲ್ಲಿ ಬರೆದಿದ್ದು ಸಂಚಲನ ಮೂಡಿಸಿದೆ. ಅವಳಿಗೆ ಬೇಲ್ ಕೊಟ್ರೆ ಸಮಾಜಕ್ಕೆ ತಪ್ಪು ಮೆಸೇಜ್ ಕೊಟ್ಟ ಹಾಗೆ ಆಗುತ್ತೆ. ಇದರ ಮೇಲೆ ಅವಳ ಸಾಕ್ಷಿಗಳನ್ನು ಬೆದರಿಸುವ ಅವಕಾಶವಿದೆ. ನ್ಯಾಯ ದೊರಕುವವರೆಗೂ ತೊಂದರೆ ಆಗುತ್ತೆ. ಕೋರ್ಟು ಸಿಂಚಿತಾ ಜುಡಿಷಿಯಲ್ ಕಸ್ಟಡಿಗೆ ಕಳುಹಿಸಿದೆ. ಅವಳು ಮಂಜರಿ ಜೈಲಲ್ಲಿ 14 ದಿನಗಳು ಇರಲೇಬೇಕಾಗುತ್ತೆ. ಇಂತಹ ಗಂಭೀರ ಆರೋಪ ಜರುಗಿದ್ರೂ ಕೂಡ ಅವಳ ಪಾರ್ಟಿ ಮಧ್ಯವರ್ತಿಗಳು ದಾರುಣವಾಗಿ ದೀಪಕ್ ಕ್ಯಾರೆಕ್ಟರ್ ಮೇಲೆ ಅನುಮಾನ ಪಡ್ತಾ ಇದ್ದಾರೆ. ಬಹಳ ಜನ ಆಗ್ರಹ ಕೂಡ ಮಾಡ್ತಾ ಇದ್ದಾರೆ. ಇವರು ಮನುಷ್ಯರ ಅಥವಾ ಬೇರೆ ಜಾತಿಯವರ ಎಂದು ಸ್ನೇಹಿತರು ಮತ್ತು ಕುಟುಂಬದವರು, ನೆಟಿಜನ್ಸ್ ಕೂಡ ಆಗ್ರಹ ಪಡಿಸ್ತಾ ಇದ್ದಾರೆ. ಅವಳು ತನ್ನ ಚೆಸ್ಟ್ಗೆ ಕೈ ತಾಗುತ್ತಿದೆ ಎಂದು ತಿಳಿದರೂ ಸಹ ಕಂಟೆಂಟ್ಗೋಸ್ಕರ ಇನ್ನೂ ಸಮೀಪ ಓಡ್ತಾ ಇದ್ದಾಳೆ. ಬಸ್ಸು ಚಲಿಸುವಾಗ ಎಲ್ಲಾ ಜನರು ಓಲಾಡ್ತಾರೆ ಕೂಡ. ಆದ್ರೂ ಸಹ ತನ್ನ ವಿಡಿಯೋಗೋಸ್ಕರ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಆಟ ಯಾಕೆ ಆಡ್ಬೇಕು, ಇವಳು ನೀಚ ಕೆಲಸ ಮಾಡಿದ್ದಾಳೆಂದು ನೆಟಿಜನ್ಸ್ ಕೂಡ ಆಗ್ರಹ ಪಡಿಸ್ತಾ ಇದ್ದಾರೆ. ಆದ್ರೆ ಪೊಲೀಸರು ತಿಳಿದಿರುವ ವಿವರಗಳ ಪ್ರಕಾರ ಸಿಂಚಿತಾಳಿಗೆ ಕೆಟ್ಟದ್ದು ಮತ್ತು ಒಳ್ಳೆಯದು ಎರಡೂ ತಿಳಿಯುತ್ತೆ. ಆದ್ರೂ ಕೂಡ ವಿಡಿಯೋ ಅನುಮತಿ ಕೊಟ್ಟವರಿಗೂ ಅನೈತಿಕ ವಿಡಿಯೋವನ್ನು ಒಬ್ಬ ವ್ಯಕ್ತಿ ಅವಮಾನಕ್ಕೆ ಗುರಿಯಾಗಿ ಆತ್ಮಹತ್ಯೆ ಮಾಡಿಕೊಳ್ಳೋ ತರ ಮಾಡಿದ್ದಾಳೆ ಎಂದು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಮಲಪ್ಪುರಂ ಅರಿಕೋಡ ಗ್ರಾಮ ಪಂಚಾಯಿತಿ ವಾರ್ಡ್ ಮೆಂಬರ್ ಆಗಿ ಕೆಲಸ ಮಾಡುತ್ತಿರುವ ಸಿಂಚಿತಾ ವಿಡಿಯೋ ಮಾಡ್ತಾ ಇದ್ದಾರೆ. ಇನ್ಫ್ಲೂಯೆನ್ಸರ್ ಕೂಡ ಓಡಿ ಹೋಗಿ ಫೇಸ್ಬುಕ್ ಇನ್ಸ್ಟಾಲ್ ಅಲ್ಲಿ ವಿಡಿಯೋವನ್ನು ಡಿಲೀಟ್ ಮಾಡಿದ್ದನ್ನು ಕಂಡುಹಿಡಿದಿದ್ದಾರೆ. ಅವಳ ಫೋನ್ ಅನ್ನು ಸ್ವಾಧೀನಕ್ಕೆ ತೆಗೆದುಕೊಂಡು ಪ್ರಾಥಮಿಕ ವಿಚಾರಣಾ ವ್ಯವಸ್ಥೆಯಲ್ಲಿದೆ, ನಮಗೆ ಸಮಯ ಕೊಡುವುದಾಗಿ ಕೋರ್ಟ್ಗೆ ಪೊಲೀಸರು ಕೇಳಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಬಸ್ಸಲ್ಲಿ ಸಾಕ್ಷ್ಯ ಸ್ಟೇಟ್ಮೆಂಟ್ ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಆದ್ರೆ ಇವಾಗ ಕೇರಳದಲ್ಲಿ ಮಹಿಳಾ ಕಮಿಷನ್ ಮಾದರಿ ತರ ಪುರುಷರ ಕಮಿಷನ್ ಕೂಡ ಏರ್ಪಾಡು ಮಾಡಬೇಕೆಂದು ಏಕಪಕ್ಷ ಅನ್ಯಾಯವನ್ನು ನೋಡಲಾಗುತ್ತಿಲ್ಲವೆಂದು ಸ್ವಲ್ಪ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪುರುಷ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಸಿಂಚಿತಾ ಮುಸ್ತಫಾಳಿಗೆ ಕಠಿಣವಾದ ಶಿಕ್ಷೆ ಆಗಬೇಕೆಂದು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಈ ಘಟನೆ ಸಂಬಂಧಿಸಿದ ಹಾಗೆ ನೀವು ಏನು ಹೇಳ್ತೀರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಅಂಡ್ ಶೇರ್ ಮಾಡಿ. ತಪ್ಪದೇ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದಗಳು.